ಯಾವುದೇ ನಯವಾದ ಮೇಲ್ಮೈಯ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲಿಸ್ತದೆ. ಈ ಮೇಲ್ಮೈಗೆ ಬೀಳುವಂತಹ ಬೆಳಕಿನ ಕಿರಣವನ್ನು ನಾವು ಪತನ ಕಿರಣ ಅಂತ ಕರಿತೇವೆ. ಪ್ರತಿಫಲಿಸಿ ಹೊರಗಡೆ ಹೋಗುವ ಕಿರಣವನ್ನು ನಾವು ಪ್ರತಿಫಲನ ಕಿರಣ ಅಂತ ಕರಿತೇವೆ. ಈ ಪ್ರತಿಫಲಿಸುವ ಕಿರಣ ಮತ್ತು ಪತನ ಕಿರಣ ಇವುಗಳ ಮಧ್ಯದಲ್ಲಿ ನಾವು ಲಂಬವನ್ನು ಎಳೆದಾಗ ಅಲ್ಲಿ ನಮಗೆ ಆ ಪತನ ಕೋನ ಮತ್ತು ಪ್ರತಿಫಲನ ಕೋನ ಎರಡೂ ಕೂಡ ಸಮಕೋನಗಳೇ ಸಿಗ್ತದೆ. ಅಂದರೆ ಆ ಕೋನಗಳು ಸಮವಾಗಿಯೇ ಇರ್ತದೆ. ನೀವು ಯಾವ ರೀತಿಯಲ್ಲಿ ಕನ್ನಡಿಯನ್ನು ಇಟ್ಟುಕೊಳ್ಳಿ, ಬೆಳಕನ್ನು ಹೇಗೆ ಬೇಕಾದರೂ ಹಾಯಿಸಿ, ಈ ಪತನ ಕೋನ ಮತ್ತು ಪ್ರತಿಫಲನ ಕೋನ ಯಾವಾಗಲೂ ಒಂದೇ ಹಾಗೆ ಆಗಿರ್ತದೆ. ಯಾವುದೇ ಸಂದರ್ಭದಲ್ಲಿ ಅದು ವ್ಯತ್ಯಾಸ ಆಗುವುದಿಲ್ಲ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಇದು ಒಂದನೇ ನಿಯಮ. ಇದು ಪ್ರತಿಫಲನದ ಒಂದನೇ ನಿಯಮ. ಇದು ಎರಡನೇ ನಿಯಮ ಏನು ಹೇಳ್ತದೆ ಅಂದರೆ, ಈ ಮೂರೂ ಕೂಡ ಯಾವುದು ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಅದಕ್ಕೆ ಹೇಳಿದಂತಹ ಲಂಬ, ಇದು ಮೂರು ಕೂಡ ಒಂದೇ ಸಮತಲದಲ್ಲಿ ಇರ್ತದೆ. ನಿಮಗಿಲ್ಲಿ ನಾನು ಎಷ್ಟು ವಿಷಯಗಳನ್ನು ಹೇಳಿದೆ, ಇದು ಎಲ್ಲವೂ ನಿಮಗೆ ಪರೀಕ್ಷೆಗೆ ಬರುವಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ.